ಅಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ. ಎದ್ದೊಂದುಗಳಿಗೆ ನೆನೆದೇನಾ, ಎದ್ದೊಂದುಗಳಿಗೆ ನೆನೆದೇವಾ. ಲಾಲ 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 ಲಾಲ. ಅಯ್ಯಯ್ಯೋ, ಎಲ್ಲಿಗೆ ಹೋಗೋದು, ಯಾರನ್ನ ಕೇಳೋದು? ನನ್ನ ಹೊಲ್ದಾಗಿರೋ ಬೆಳೆ ಎಲ್ಲ ನಾಶ ಆಗಿಬಿಟ್ಟೈತೆ. ಆ ಕಡೆ ನೋಡಿದರೆ ಪಕ್ಕದ ಮನೆ ಗಂಗಮ್ಮಕ್ಕಗೆ ಅದೆಂಥದ್ದು ಬೆಳೆವಿ ಪರಿಹಾರನೋ ಏನೋ ಅಂತೇಳಿ 25,000 ದುಡ್ಡು ಬಂದೈತಿ. ನನಗೆ ನೋಡಿದರೆ ಏನೂ ಬಂದಿಲ್ಲ. ನಾನು ಗೊಬ್ಬರ ತಂದು ಬೀಜ ತಂದು ಸಾಲ ಮಾಡಿ ಹೊಲಕ್ಕೆ ಬಿತ್ತನೆ ಮಾಡಿದೆ ಕಣಮ್ಮ. ಲಾಸ್ ಆಗಿಬಿಟ್ಟೈತಿ. ಹೋದ ಮಕ್ಕಳು ದುಡ್ಡೆಲ್ಲ ತಗೊಂಡೋಗಿ ಅವಳ ಜಮೀನಿಗೆ ಹಾಕಿದ್ದೆ. ನಾನೀಗ ಎಲ್ಲಿಂದ ಸಾಲ ತೀರಿಸ್ಲಿ? ರಂಗ ನಂಗಾಗೈತಮ್ಮ. ಯಾರನ್ನ ಕೇಳಬೇಕು, ಎಲ್ಲಿಗೆ ಹೋಗ್ಬೇಕು, ನನಗೊಂದು ಗೊತ್ತಾಗ್ತಿಲ್ಲ. ಏನಾಗೈತೆ ನಿನಗೆ? ಯಾರು ಸತ್ತಾರಂತ ಹಿಂಗೆ ಬಡ್ಕನಕತ್ತೀಯ ನೀನು? ಮನ್ಯಾಗ ಸತ್ತವ್ರು ಗಿತ್ತವ್ರಂತ ಮಾತಾಡ್ತೀಯಲ್ಲೇ. ಹೊಲ್ದಾಗೆ ಹಾಕಿರೋ ಬೆಳೆ ಎಲ್ಲ ನಾಶ ಆಗಿ 1 ರೂಪಾಯಿನೂ ದುಡ್ಡು ಕೈಗೆ ಬರ್ದಂಗೈತೆ. ಆ ಕಡೆ ಗಂಗಮ್ಮಕ್ಕಗೆ 25,000 ದುಡ್ಡು ಬಂದೈತೆ. ನಿನಗೇನು ಕಾಣಂಗೈತೆ ಹೇಳು? ನನ್ನ ಕಷ್ಟ ನನಗೆ ಗೊತ್ತೈತಿ. ಯಾಕಕ್ಕ ಪಾಪ ಹುಡುಗಿ ಬಡಪಾಯಿ ಸಿಕ್ಕೈತಂತ ಬಾಯಿಗೆ ಬಂದಂಗೆ ಬೈಯಕತ್ತೀಯಲ್ಲಕ್ಕ. ನಿನ್ ಸಿಟ್ಟು ತಗೊಂಡೋಗಿ ಪಾಪ ಹುಡುಗಿ ಮೇಲೆ ಹಾಕ್ತೀಯಲ್ಲಕ್ಕ. ಏನಾಯ್ತಕ್ಕ? ಸಮಾಧಾನ, ಶಾಂತಿ ಶಾಂತಿ ವಾಂತಿ ಮಾಡ್ತಾರೆ. ಏನಾಗೈತೆ ಹಂಗೆ? ಯಾಕೆ ಹಂಗೆ ಅಂತ ಏನಾಗೈತಿ ಎಮ್ಗೆ? ಏನು ದೊಡ್ಡರೋಗನ ಗೊತ್ತಿಲ್ಲ ಕಣವ. ನಾನು ಈಗ ಬಂದೆ. ಏನ ಅಂತಿದೆಯಲ್ಲ, ಯಾಕೆ ತಕ ನಿಂದು? ಬೆಳೆ ವಿನ್ನದಮ್ಮ, ದುಡ್ಡು ಬಂದಿಲ್ಲಮ್ಮ. ಎಲ್ಲಿಗೆ ಹೋಗ್ಬೇಕ? ಯಾರನ್ನ ಕಾಣ್ಬೇಕ? ಅಕ್ಕ, ಯಾಕಕ್ಕ ಹಂಗಾಳ್ತೀಯ? ಅದನ್ನೇ ಕ್ಲೀನಾಗಿ ಹೇಳೋದ್ ಕಲೆ. ಏನೋ ಯಾರೋ ಸತ್ತಿದಾರ ಹೇಳೋವರೆಗೂ ಸಮಾಧಾನ ಮಾಡ್ಕ್ಯ. ಏನೋ ಸತ್ತಿದಾರ ಅನ್ನಂಗೆ ಆಳ್ತೀಯಲ್ಲ. ಅಲ್ಲಕ್ಕ, ನಿನಗೆ ಬೆಳೆ ಪರಿಹಾರ ಬಿದ್ದಿಲ್ಲ ಅಂದರೆ ನೀವು ವಿಮೆ ಕಟ್ಟಬೇಕು ಮೊದಲು. ಅಂದರೆ ಇನ್ಸೂರೆನ್ಸ್ ಕಟ್ಟಬೇಕು. ಇನ್ಸೂರೆನ್ಸು ನನ್ನ ಮಗ ಕಾರಿಗೂ ಬೈಕಿಗೂ ಎಲ್ಲ ಇನ್ಸೂರೆನ್ಸ್ ಮಾಡವನೆ. ನೋಡಕ್ಕ, ಕಾರಿಗೂ ಬೈಕಿಗೂ ಇನ್ಸೂರೆನ್ಸ್ ಯಾಕೆ ಮಾಡ್ತಾರಂದ್ರೆ ಆಕ್ಸಿಡೆಂಟ್ ಆದಾಗ ದುಡ್ಡು ಬರುತ್ತಂತ. ಅದಕ್ಕೆ ಸಮೇತ ಹೊಲಕ್ಕೂ ಸಮೇತ ಇನ್ಸೂರೆನ್ಸ್ ಮಾಡಿಸ್ಬೇಕು. ಅಂದರೆ ನೀನು ಹೇಳೋದು ಅತಿವೃಷ್ಟಿ ಅನಾವೃಷ್ಟಿ ಬಂದು ಭೂಮಿ ಕುಸಿದು ಬೆಳೆ ಎಲ್ಲ ನಾಶ ಆಗಿ ಹೋದ್ರೂ ನಿನಗೆ ಇದಕ್ಕೆ ದುಡ್ಡು ಬರ್ತೈತಂತ. ಸುಮ್ಮನೆ ಬರೋಲ್ಲ, ದುಡ್ಡು ಬರ್ತೈತೆ. ಬಂದಿಲ್ಲ ಅಂದರೆ ಅದು ಸುಮ್ಮನೆ ಬರೋಲ್ಲ. ಮೊದಲು ನಮ್ಮ ಹೊಲದಲ್ಲಿ ಸಮೀಕ್ಷೆ ಮಾಡಿಸ್ಬೇಕು. ನಾವು ಸಮೀಕ್ಷೆ ಮಾಡಿಸಿ ಅಂದರೆ ಹೊಲದಾಗ ಹೋಗಿ ಇಂಥ ಬೆಳೆ ಇಟ್ಟಿದ್ದೀವಿ ಅಂತಂದು ಮೊಬೈಲಲ್ಲಿ ಸಮೀಕ್ಷೆ. ಅದೇ ಕಣಕ ಹೇಳ್ತಿರೋದು. ಸಮೀಕ್ಷೆ ಮಾಡಿದಾಗ ಮಾತ್ರ ಅದು ಬರುತ್ತೆ. ನೀವು ಬೆಳೆ ಇಟ್ಟಿರ್ತೀರ, ಅಲ್ಲಿ ಹೊಲದಲ್ಲಿ ಹೋಗಿ ನಮ್ಮ ಮೊಬೈಲಲ್ಲಿ ಫೋಟೋ ಹೊಡ್ಕೊಂಡು ಅದರಲ್ಲಿ ಇಂಥ ಬೆಳೆ ಇಟ್ಟಿದ್ದೀವಿ ಅಂತ ಹೇಳಿದರೆ ಅದು ಆನ್ಲೈನಾಗಿ ಹೋಗುತ್ತೆ. ಅದಕ್ಕೆ ನಮ್ಮ ಗ್ರಾಮವನ ಕೇಂದ್ರಕ್ಕಾಗಲಿ ಬ್ಯಾಂಕಿಗಾಗಲಿ ಹೋಗಿ 440 ರೂಪಾಯಿ 1 ಎಕರೆಗೆ ಕಟ್ಟಿದರೆ ನಮಗೆ 8,000 ರಿಂದ 15,000ವರೆಗೂ ಪರಿಹಾರ ಧನ ಬರುತ್ತಕ್ಕ. ಅಯ್ಯೋ, ಒಳ್ಳೆ ಪರಿಹಾರ. ಸಾಕು ಮುಟ್ಟವ ಬಾರಿ ಅಲ್ಲವ. ನೀನೇನೋ ಮೊಬೈಲ್ನ ಫೋಟೋ ತಗೊಂಡು ಬಿಡ್ಬೇಕು ಅಂತೀಯ. ಆದ್ರೆ ನಮ್ಮ ಹತ್ರ ಸ್ಕ್ರೀನ್ ಟಚ್ ಮೊಬೈಲ್ ಇರ್ಬೇಕಲ್ಲ ಅಕ್ಕ. ಸ್ಕ್ರೀನ್ ಟಚ್ ಮೊಬೈಲೇ ಬೇಕಂತ ಇಲ್ಲ. ಈಗ ಪ್ರತಿಯೊಂದು ಗ್ರಾಮಕ್ಕೆ ಕಂದಾಯ ಇಲಾಖೆಯಿಂದ ಮತ್ತು ಕೃಷಿ ಇಲಾಖೆಯಿಂದ ಒಬ್ಬರನ್ನ ವ್ಯಕ್ತಿನ ನೇಮಿಸಿರ್ತಾರೆ. ಅವರು ನಿಮ್ಮೂರಿಗೆ ಬರ್ತಾರೆ ಕಣಕ್ಕ. ಅವ್ರ ಹೆಸರೇನಕ್ಕ? ಅವು ಗ್ರಾಮ ಸಹಾಯಕರು ಅಂತಂದು ಅವರು. ನೋಡಕ್ಕ, ನಿಮ್ಮೂರಿಗೆ ಬರ್ತಾರೆ. ನಿಮ್ಮೂರಿಗೆ ಬಂದಾಗ ನೀವು ಆಧಾರ್ ಕಾರ್ಡು ಪಾಣಿ ಅವೆಲ್ಲ ಕೊಟ್ಟು ನೀವು ಲಿಂಕ್ ಮಾಡಿಸ್ಬೇಕು ಕಣಕ್ಕ. ಅವರು ಬರ್ತಾರೆ ಹೋಗ್ತಾರೆ. ಅವ್ರು ಬಂದರೆ ನಮಗೆ ಹೆಂಗೆ ಗೊತ್ತಾಗುತ್ತೆ? ನೋಡಕ್ಕ, ನಿಮಗೆ ಗೊತ್ತಾಗಲ್ಲ ಅಂತ ನಮ್ಮ ಊರಿನವರು ಗ್ರಾಮ ಪಂಚಾಯತಿಯವರು ಇಂಥವ್ರು ನಿಮ್ಮ ಊರಿಗೆ ಬರ್ತಾರೆ ಅಂತಂದು ಊರೆಲ್ಲ ಟಾಮ್ ಹಾಕ್ಸ್ತಾರೆ. ಟಾಮ್ ಹಾಕ್ಸಿದಾಗ ಅವ್ರು ಬರ್ತಾರೆ. ನಿಮ್ಮದು ಪಾಣಿ ಆಧಾರ್ ಕಾರ್ಡು ಎಲ್ಲ ಕೊಟ್ಟು ಆಧಾರ್ ಕಾರ್ಡಿಗೆ ಫೋನ್ ನಂಬರ್ ಲಿಂಕ್ ಆಗೈತೆ ಇಲ್ಲ ಅಂತ ನೋಡಿ ಅವ್ರನ್ನ ನಮ್ಮ ಹೊಲಗಳಿಗೆ ಕರ್ಕೊಂಡೋಗಿ ಅಲ್ಲಿ GPS ಫೋಟೋ ಮಾಡಿಸ್ಬೇಕು. GPS ಫೋಟೋ ಅಂದರೆ ನಾವು ನಿಂತ್ಕೊಂಡಿರತ್ತ ಸುತ್ತಮುತ್ತ 30 ಅಡಿ ಸೆಂಟ್ರ್ನಲ್ಲಿ ಒಳಗಡೆ GPS ಫೋಟೋ ಮಾಡಿ ಅದು ನಮ್ಮ ಹೊಲದಲ್ಲೇ GPS ಮಾಡಬೇಕು. ಅವಾಗ ನಮ್ಮ ಹೊಲದಲ್ಲಿ GPS ಮಾಡಿದಾಗ ಮಾತ್ರ ನಮಗೆ ವಿಮೆ ಬರುತ್ತೆ. ಇಲ್ಲಾಂದರೆ ಬೇರೆ ಹೊಲದಲ್ಲಿ ಹೋಗಿ ನಾವು GPS ಮಾಡಿದರೆ ಅದು ನಮಗೆ ಯಾಡಾಗೋದಿಲ್ಲ. ಅದಕ್ಕೆ ನಮ್ಮ ಹೊಲದಲ್ಲೇ ಮಾಡಿಸ್ಬೇಕು. ಇವಾಗ ಅವ್ನು ಯಾರೋ ನಮ್ಮ ಮಂಜ ಹೇಳ್ತಾ ಇದ್ದ, ರೈತ ಬೆಳೆ ವಿಮೆ ಆ್ಯಪ್ ಅಂತ ಬಂದೈತಂತ. ಅದೇ ಆ್ಯಪೇನೆ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ನೋಡು, ಪ್ರತಿಯೊಬ್ಬರು ಯಾರ ಹತ್ರನೂ